ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ, ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ, ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ, ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಸಾಸಲು ಗ್ರಾಮದ ಮುಜರಾಯಿ ದೇವಾಲಯಗಳಲ್ಲಿ ಅಭಿವೃದ್ಧಿ ಮತ್ತು ನಿರ್ವಹಣೆ ಹೆಸರಿನಲ್ಲಿ ಲಕ್ಷಾಂತರ ಹಣ ಪಂಗನಾಮದ ಆರೋಪ ಕೇಳಿಬಂದಿದೆ. ಗ್ರಾಮಸ್ಥರು ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸುತ್ತಿದ್ದಾರೆ. ಸಾಸಲು ಶ್ರೀ ಶಂಭುಲಿಂಗೇಶ್ವರ ಹಾಗೂ ಸೋಮೇಶ್ವರ ದೇವಾಲಯಗಳು ಬಯಲು ಸೀಮೆಯ ಕುಕ್ಕೆ ಎಂದೇ ಪ್ರಸಿದ್ಧ. ಇಲ್ಲಿ ದೇವಾಲಯದ ಅಭಿವೃದ್ಧಿ ಹೆಸರಿನಲ್ಲಿ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ 80 ಲಕ್ಷಕ್ಕೂ ಹೆಚ್ಚು ಹಣ ದುರುಪಯೋಗ ಮಾಡಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಯಾವುದೇ ನೈಜ ಕಾಮಗಾರಿಗಳಿಲ್ಲದೆ ದಾಖಲೆಗಳಲ್ಲಿ ದೊಡ್ಡ ಮೊತ್ತದ ಖರ್ಚು ತೋರಿಸಿರುವುದಾಗಿ ಗ್ರಾಮಸ್ಥರು ಹೇಳಿದ್ದಾರೆ. ಏನೊಂದು ದೇವಸ್ಥಾನದ ಅವ್ಯವಹಾರ ನಡೆದೈತೆ ಅಂತ ಹೇಳಿ ನಾವು ಇದೇ ಮಾನ್ಯ ತಹಸೀಲ್ದಾರ್ ಅವರು ಅರ್ಜಿ ಕೊಟ್ಟಿರ್ತೀವಿ. ವಿತ್ ಡಿಸಿ ಅವ್ರಿಗೂ ಸುತ್ತ ಒಂದು ಮಾಹಿತಿ ತಿಳಿಸಿರ್ತೀವಿ ನಾವು ಲಿಖಿತ ರೂಪದಲ್ಲಿ. ಅವ್ರ ಹತ್ರ ಮಾಹಿತಿ ಕೊಟ್ಟಿರೋದೆಲ್ಲ ನಮ್ಮ ಹತ್ರ ಇದೆ. ಅವ್ರು ಸ್ಪೆಷಲ್ ಒಂದು ಸ್ಕ್ವಾಡ್ ಅನ್ನ ನಿಮ್ಮಲ್ಲಿ ರಚನೆ ಮಾಡಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟು ಇಲ್ಲಿಂದ ಒಂದೂವರೆ ತಿಂಗಳಾಯ್ತು. ಯಾವುದೇ ಅಧಿಕಾರಿಗಳಿಗೆ ತನಿಖೆ ಮಾಡಕ್ಕೆ ಯಾರು ಬಂದಿಲ್ಲ. ಅದೇ ತರ ನಾವು ಇದಕ್ಕೆ ಒಂದು ಲೋಕಾಯುಕ್ತರಿಗೆ ಹಾಕಿದ್ವಿ. ಲೋಕಾಯುಕ್ತರಿಗೆ ಹಾಕಿ ನಾವೆಲ್ಲ 1 ತಿಂಗಳಾಯ್ತು. 1 ತಿಂಗಳಿಂದ ಆ ಲೋಕಾಯುಕ್ತಗಳಿಂದ ಯಾವುದೇ ಒಂದು ಮಾಹಿತಿ ಇಲ್ಲಿ ತನಕ ನಮ್ಗೆ ಸಿಕ್ಕಿಲ್ಲ. ಆದ್ರೆ ನಾವು ಕೇಳ್ಕೊಳ್ದಿರೋದು ನಿಮ್ಮ ಮುಖಾಂತರ ನಮ್ಗೊಂದು ಮಾಹಿತಿ, ನಿಮ್ಮ ಮೂಲಕ ನಮ್ಗೊಂದು ನ್ಯಾಯ ಸಿಗ್ಬೇಕು ಅಂತ ನಾವು ಮಾಧ್ಯಮದ ನಾವು ಕೇಳ್ಕೊತಾ ಇದೀವಿ. ಸ್ವಲ್ಪ ಮಟ್ಟಿಗೆ ಮಾಹಿತಿ ಮಾತ್ರ ಕೊಟ್ಟಿದ್ದಾರೆ ನಮ್ಗೆ. ಇನ್ನೂ ಹಲವಾರು ದಾಖಲಾತಿಗಳನ್ನ ನಮಗ್ ಕೊಡ್ತಾ ಇಲ್ಲ. ಕೊಟ್ಟಿರುವಂತ ದಾಖಲಾತಿಗಳೆಲ್ಲ ಸಿಕ್ಕಿದೆ. 1 ಕೋಟಿ ವ್ಯವಹಾರ ನಡೆದಿದೆ. ಪ್ರಸನ್ನ ಕುಮಾರ್ ಕಾರಣ ಆಗಿದ್ದಾನೆ. ಅದ್ರ ಜೊತೆಗೆ ಗುಮಾಸ್ತೆ ಪೂರ್ಣಿಮಾ ಮತ್ತೆ ಕಾರಣ ಆಗಿದ್ದಾಳೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯನ ಹೆಸರಲ್ಲಿ ಆಗಿದೆ, ಅವರ ಅಣ್ಣನ ಹೆಸರಲ್ಲಿ ಆಗಿದೆ. ಮತ್ತೆ ಈಗ ಹಲವಾರು ಆಮೇಲೆ ಶ್ರೀನಾಥ ಅನ್ನೋ ಹುಡುಗ ಅವ್ನು JCPನೇ ಮಡಿಕೊಂಡಿಲ್ಲ, ನಾನು ನನ್ನ ಹೆಸರಲ್ಲಿ ಹೆಂಗ್ ಬಿಲ್ ಮಾಡಿದ್ರೆ ಅಂತ ಹೇಳಿದ ಮೊನ್ನೆ. ಇಲ್ಲೇ ಬಂದು ನೇರವಾಗಿ ಈಗ ಅವನ ಹೆಸರಲ್ಲಿ ಬಿಲ್ ಆಗಿದೆ. ಸುಮಾರು ಸೌಂಡ್ ಸಿಸ್ಟಮ್ ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಅದು ಇದು ಅಂತ ಆಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ದಾರೆ, ಅದೇ ಅವ್ರು ಎಲ್ಲಿ ಬಂದೇ ಇಲ್ಲ. ಮಕ್ಳುಗಳು ಇಲ್ಲೆಲ್ಲ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾರೆ, ಅದ್ರಲ್ಲೂ ಬಿಲ್ ಆಗೈತೆ ಅಂತ ಅಂದ್ರೆ ನಾವು ಎಂತ ವಿಪರ್ಯಾಸ. ನಮ್ ಕಣ್ಮುಂದೆ ಆಗಿರುವಂತ ವಿಚಾರಗಳೇನು, ನಡೀತಾ ಇರೋದೇನು ಗ್ರಾಮದಲ್ಲಿ. ಇದರಲ್ಲಿ ಸ್ಥಳೀಯ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳೇ ಭಾಗಿಯಾಗಿದ್ದಾರೆ ಎಂಬ ದೂರು ಕೂಡ ಕೇಳಿಬರುತ್ತಿದೆ. ಲೂಟಿ ವಿರುದ್ಧ ಧ್ವನಿ ಎತ್ತಿದ ಕೆಲವರಿಗೆ FIR ಬೆದರಿಕೆ ಹಾಕಲಾಗಿದೆ. ದೇವಾಲಯದ ಹಣಕಾಸು ದಾಖಲೆಗಳ ಪರಿಶೀಲನೆ ಮತ್ತು ಜವಾಬ್ದಾರರ ವಿರುದ್ಧ ಕಠಿಣ ಕ್ರಮಕ್ಕೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಇನ್ನು ಮಂಡ್ಯದಿಂದ ರವಿ ಲಾಲಿಪಾಳ್ಯ, ಕರ್ನಾಟಕ ಟಿವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.